ಇದಾ ಅಂತ ಡಿಸೈಡ್ ಮಾಡಿ ತುಂಬಾ ಕಂಪ್ಯಾರಿಸನ್ ಮಾಡಿ ಅಂಡ್ ಈ ಫೋನ್ ನನಗೆ ಬರ್ತಾ ಇದೆ, ಅದೇ ನನ್ನ ಖುಷಿ. ಅಂಡ್ ಗೈಸ್ ಫೈನಲಿ ನೋಡಿ ಗೈಸ್, ನಮ್ಮ ಹೊಸ ಐಫೋನ್ 17 Pro Max. ಇಟ್ಸ್ ವಿಶಿಂಗ್ ಯು. ಆ್ಯಂಡ್ ಗೈಸ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಿರೋದು ಈ ಕೇಸು. ನನ್ನ 17 Pro Max ನನ್ನ ಕೈಗೆ ಬಂದಿದೆ. 100 ವಾಲ ಅಂತ ಕೊಟ್ಬಿಟ್ಟು 100 ಹೊಡಿಲಿ. ಪಟಾಕಿ ಮುಗೀತು. ಹ್ಯಾಪಿ ದೀಪಾವಳಿ ಅಂಟಿಲ್ ನೆಕ್ಸ್ಟ್ ಇಯರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸಾಗಾ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಇವತ್ತು ಸಿಕ್ಕಾಪಟ್ಟೆ ಖುಷಿ ದಿನ ಅಂತ. ನನಗೆ ತುಂಬ ವೆಯ್ಟ್ ಮಾಡಿ ಕೊನೆಗೂ ಇಟ್ಸ್ ಹ್ಯಾಪನಿಂಗ್, ಕೊನೆಗೂ ಆಗ್ತಾ ಇದೆ. ನಮ್ಮ ಮನೆಗೆ ಏನೋ ಒಂದು ವಸ್ತು ತರ್ತಾ ಇದೀವಿ. ಹೊಸ ವಸ್ತು, ತುಂಬ ಬೇಕಾಗಿರೋ ವಸ್ತು, ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋಂಥ ವಸ್ತುನ ಫೈನಲಿ ತಗೊಂಡು ಹೋಗ್ತಾ ಇದೀವಿ. ಎಸ್, ಹಬ್ಬದ ದಿನ ನಾವು ಈ ಥರ ರೆಡಿ ಆಗಿದ್ವಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಗೈಸ್. ಎಸ್, ನೀವು ದೀಪಾವಳಿ ಆಗೋದ್ಮೇಲೆ ನೋಡ್ತಾ ಇರ್ತೀರಾ. ಅಂದ್ರೂ ದೀಪಾವಳಿ ವೆಬ್ಸ್ ಇನ್ನೂ ಇರುತ್ತೆ, ಕೆಲವರು ಇನ್ನೂ ಪಟಾಕಿ ಎಲ್ಲ ಹೊಡಿತಾ ಇರ್ತಾರೆ, ಉಳಿದಿರೋ ಪಟಾಕಿನ. ಸೊ ದೀಪಾವಳಿ ಇವಾಗಲೂ ನಾವು ವಿಶ್ ಮಾಡ್ತಾ ಇದೀವಿ. ಹ್ಯಾಪಿ ದೀಪಾವಳಿ. ಸೊ ಯಾರೆಲ್ಲ ಸಾಗಾ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಕತೆಮ್ಮ? ಆ್ಯಂಡ್ ನಾವಿವಾಗ ಎಲ್ಲಿಗೆ ಹೋಗ್ತಿದ್ವಿ ಹೋಗಿ ತೋರಿಸ್ತೀವಿ. ಆ್ಯಂಡ್ ನಮ್ಮ ಜೊತೆ ಯಾರು ಬರ್ತಾ ಇದ್ದಾರೆ? ನಮ್ಮ ಮನೆಗೆ ಪಟಾಕಿ ತಂದು ಕೊಟ್ಟವ್ರೆ ಅಣ್ಣವರು. ನಾವು ಹೇಳಿದ್ವಿ ಇಂಥ ಪಟಾಕಿ ಬೇಕು ಅಂತ ತಂದು ಕೊಟ್ಟವ್ರೆ. ನೆನ್ನೆ ಎಲ್ಲ ಹೊಡೆದು ಕಾಲು ನೋಡಿದ್ವಿ ಗೈಸ್. ಸರ ಪಟಾಕಿ ಹೊಡೆಯೋಣ ಒಂದ್ಸತಿ, ದೀಪಾವಳಿ ವರ್ಷಕ್ಕೊಂದ್ಸತಿ ಹೊಡೆದು ಆಸೆ ತೀರಿಸ್ಕೊಬಿಡೋಣ ಅಂತ. ಸರ ಪಟಾಕಿ ಸುರ್ಸುರು ಬತ್ತಿ ಖಾಲಿಯಾಗಿತ್ತು, ಸುರ್ಸುರು ಬತ್ತಿ ತಂದಿದ್ದೀವಿ. ಆಮೇಲೆ ರಾಕೆಟ್ ಹೊಡಿಲೇಬೇಕು ಅಂತ ತರಿಸ್ಕೊಂಡಿರೋದು. ಮೊನ್ನೆ ಸಾತ್ಗಳಲ್ಲಿ ಹೊಡೆದಿದ್ದು ನಂಗೆ ಹೊಡೆದಾಗೆ ಅನ್ಸಲಿ, ಎಲ್ಲ ಚಂದನೇ ಹೊಡೆದಾಕ್ಬಿಟ್ಲು. ರಾಕೆಟ್ ಅದು ಕೆಳಗೆ ಹೊಡಿತೀಯಲ್ಲ, ಮೇಲೆ ಹೋಗಿಲ್ಲ. ಇವತ್ತಾರು ನೀಟಾಗಿ ಗ್ಲಾಸ್ ಇದೆಯಮ್ಮ, ಬಾಟಲ್ ಇದೆಯಾ? ಬಾಟಲ್ಗೆ ಹಾಕ್ಬಿಟ್ಟು ಹೊಡಿಯೋಣ, ಬಾಟ್ಲಿಗೆ ಹಾಕ್ಬಿಟ್ಟು ಹೊಡಿಯೋಣ. ಬಾಟ್ಲಿಗೆ ಹಾಕ್ಬಿಟ್ರೆ ಸ್ವಲ್ಪ ನೀಟಾಗಿ ಹೋಗುತ್ತೆ, ಹೆಂಗೆಂಗೋ ಇಟ್ಟರೆ ಪರ್ಚ ಆಗುತ್ತೆ. ಸೊ ನಾವಿವತ್ತು ಎಲ್ಲಿ ಹೋಗ್ತಿದೀವಿ ಅಂತ ಅನಾವರಣಗೊಳಿಸ್ತೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಫೈನಲಿ ನನ್ಗಿಂತ ಗಗನ ತುಂಬಾ ಖುಷಿಯಾಗಿದ್ದಾಳೆ. ಇಲ್ಲ ಗೈಸ್, ನನ್ಗಿಂತ ತುಂಬಾ ಖುಷಿಯಾಗಿದ್ದಾಳೆ. ಹೇಳ್ಕೊತಿಲ್ಲ ಫುಲ್ ಖುಷಿ. ನಿಜ ಹೇಳೋ, ಯಾಕಂದ್ರೆ ಸಚಿನ್ ತಗೋತಾ ಇರೋದು, ನಾನ್ ತಗೋತಾ ಇಲ್ವಲ್ಲ. ಸಚಿನ್ ತಗೋತಾ ಇದಾರೆ ಅಂತ ಖುಷಿ ಆಯ್ತು, ಆದ್ರೆ ನಾವು ಕೊಡ್ತೀವಲ್ಲ ಅಂತ ಬೇಜಾರ. ಗಗನಂಗೂ ಅಡ್ವಾಂಟೇಜ್ ಇದೆ, ಏನು ಅಂತ ಹೇಳ್ತೀವಿ. ಸೊ ಬನ್ನಿ, ನನ್ಗೂ ಖುಷಿ ಇದೆ. ನಮ್ಮ ಮನೆಗೆ ಯಾವ ವಸ್ತು ಬರ್ತೀರಾ ನಮಗೂ ಖುಷಿ ಆಗ್ತಿದೆ. ತುಂಬಾ ದಿನದಿಂದ ಇಬ್ರಿಗೂ ತುಂಬಾ ಹಾರ್ಡ್ ವರ್ಕ್ ಮಾಡಿ ಕೂಡ್ಸಿಟ್ಟಿ ತಗೋತಾ ಇರೋದು ಇದು. ಎಸ್, ತುಂಬಾ ದಿನ ಅನ್ಕೋತಾ ಇದ್ವಿ. ಆಮೇಲೆ ನಾನು ಅದನ್ನ ಬೇಕು ಅಂತ 2 ವಾರ 1 ತಿಂಗಳಿಂದ ಅನ್ಕೊಂಡಿದ್ದೆ. 2 ವಾರದಿಂದನೇ ಹೇಳಾಯ್ತು ಸ್ಟೋರ್ಗೆ. 2 ವಾರ ಆದ್ಮೇಲೆ ಕೊನೆಗೂ ಸ್ಟಾಕ್ನ ಹುಡುಕ್ಸಿ ಕಷ್ಟಪಟ್ಟು ತರಿಸ್ಕೊಟ್ಟಿದ್ದಾರೆ. ವಸ್ತು ಕೂಡ ನಮ್ಮನ್ನ ಆಟ ಆಡಿಸಿ ಇವಾಗ ನಮ್ಮ ಮನೆಗೆ ಬರ್ತಾ ಇದೆ. ಅದು ದೀಪಾವಳಿ ಹಬ್ಬದ ದಿನ. ದೀಪಾವಳಿ ಹಬ್ಬದ ಖುಷಿನ ಡಬಲ್ ಮಾಡಕ್ಕೆ ನಮ್ಮ ಮನೆಗೆ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಸೊ ನಮ್ಮ ಜೊತೆಗೆ ನನ್ನ ಶಿವಕುಮಾರ್ನ ಕರ್ಕೊಂಡು ಹೋಗ್ತಿದ್ದೀವಿ. ನಡಿಮಗ ಸಂತೋಷ ನಿನ್ಗೂ ಜಾಸ್ತಿ ಮಾಡಿಸ್ತೀವಿ ಅಂತ ತೋರಿಸ್ತೀವಿ ಅಷ್ಟೇ ಮಗನಿಗೆ. ಗೈಸ್, ಈ ಸೀರೆ ಲಿಂಕು ಬ್ಲೌಸ್ ಲಿಂಕು ಅಂತೆಲ್ಲ ದಯವಿಟ್ಟು ಕೇಳಬೇಡಿ. ಸೀರೆ ಬಂದು ನಮ್ಮ ಅಕ್ಕಂದು ಕೊಡ್ಸಿ ಅಂತ ಹೇಳಿ ಕೊಡ್ಸ್ಕೊಂಡಿರೋದು. ಸೀರೆ ಬಂದು ನಮ್ಮ ಅಕ್ಕಂದು, ಬ್ಲೌಸ್ ಬಂದು ಒಂದು ಎಕ್ಸಿಬಿಷನ್ಗೆ ಹೋಗಿದ್ವಿ, ಸೀರೆ ಎಕ್ಸಿಬಿಷನ್ಗೆ. ಅಲ್ಲಿ ಬ್ಲೌಸ್ ಮಾಡ್ತಾ ಇದ್ರು. ಬ್ಲೌಸ್ ತಗೊಂಡ್ಬಂದೆ. ಇಷ್ಟ ನಂಗೆ ಫುಲ್ ಸ್ಲೀವ್ ಬ್ಲೌಸ್ ಅಂದ್ರೆ ಸಖತ್ ಇಷ್ಟ. ಸೊ ಅದಕ್ಕೆ ತಗೊಂಡ್ ಬಂದೆ. ಸೊ ಬ್ಲೌಸ್ ಲಿಂಕು ಇಲ್ಲ, ಸೀರೆ ಲಿಂಕು ಇಲ್ಲ. ಅಂಡ್ ಹಿಂಗ್ ಕಾಣ್ತಾ ಇದೀವಿ ಅಂತ ಹೇಳಿ ಅಂಡ್ ನಾವೇನ್ ತಗೊಳಕ್ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಿರ್ತೀರಾ. ಅಂಡ್ ತಮ್ಮನೇಲಿ ಕೂಡ ನೋಡಿರ್ತೀರಾ. ಸೊ ನಾವು ನಮ್ಮ ಮನೆಗೆ ಫಸ್ಟ್ ಟೈಮ್ ಐಫೋನ್ ಬರ್ತಾ ಇದೆ. ಅದು ತುಂಬಾ ಯೋಚನೆ ಮಾಡಿ ಐಫೋನಿಗೆ ಬಂದಿದ್ದು. ಸ್ಯಾಮ್ಸಂಗ್ಗೆ ತಗೋಬೇಕಂತ ಅನ್ಕೋತಿದ್ವಿ, ಬಿಕಾಸ್ ನಾವ್ ಜಾಸ್ತಿ ಫೋನಲ್ಲೇ ಕೆಲಸ ಮಾಡ್ತೀವಿ. ಫೋನ್ ಅವಶ್ಯಕತೆ ಇದೆ, ಅದಕ್ಕೋಸ್ಕರನೇ ದುಡ್ಡಿದ್ದೀವಿ. ನೀವು ರೀಲ್ಸ್ ನೋಡ್ತೀರಾ, ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದೀರಾ, ಸಿಕ್ಕಾಪಟ್ಟೆ ಫೋನಲ್ಲಿ ಫೋನ್ ಬೇಕು, ಒಳ್ಳೆ ಫೋನ್ ಬೇಕು ನಮ್ಗೆ. ಸೊ ಫೋನ್ ತಗೊಳಕ್ಕೆ ಅಂತ ಹೋಗ್ತಾ ನನಗೆ ಸ್ಯಾಮ್ಸಂಗ್ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಸ್ಯಾಮ್ಸಂಗ್ ಫ್ಯಾನ್ ಆಗಿದ್ದೆ ನಾನು. ಬಟ್ ಇವಾಗ ಐಫೋನ್ 17 ಲಾಂಚ್ ಆಯ್ತು, ಹೊಸದು. ಚೆನ್ನಾಗಿರೋ ಫೀಚರ್ಸ್ ಎಲ್ಲ ಬಿಟ್ಟಿದ್ದಾರೆ. ಆಮೇಲೆ ವಿಡಿಯೋಸ್ಗೆ ನಾನು ತುಂಬಾ ರಿಸರ್ಚ್ ಮಾಡಿದೆ. ಐಫೋನೇ ವಿಡಿಯೋಸ್ ಬೆಟರ್ ರಿಸರ್ಚ್ ಮಾತ್ರ ಹೇಳಿದ್ರು. ಇನ್ಫಿನಿಟಿ ಟೈಮ್ಸ್ ಮಾಡಿದ್ದಾರೆ. ನನ್ನ ತಲೆ ತಿಂದಾಕಿದ್ದಾರೆ. ಅವಳಿಗೆ ಮಲಗಕ್ಕೂ ಬಿಡದೆ ನಾನು ವಿಡಿಯೋಸ್ ನೋಡ್ತಾ ಇದ್ದೆ. ಅವಳು ಐಫೋನ್ ರಿಲೇಟೆಡ್, ಸ್ಯಾಮ್ಸಂಗ್ ರಿಲೇಟೆಡ್ ವಿಡಿಯೋಸ್ ನೋಡ್ ನನ್ಗೆ ಯಾವಾಗಾರ ಫೋನ್ ನಮ್ಮ ಮನೆಗೆ ಬರುತ್ತೋ ಅವಾಗ ನೋಡೋದಾದ್ರೂ ತಪ್ಪುತ್ತೆ ಅಂತ ಅನ್ಕೋತಾ ಇದ್ದೆ. ಫೈನಲಿ ಅದಾ ಅಂತ ಡಿಸೈಡ್ ಮಾಡಿ ತುಂಬಾ ಕಂಪ್ಯಾರಿಸನ್ ಮಾಡಿ ಒಂದು ನಮ್ಮ ಹತ್ರ ಆಂಡ್ರಾಯ್ಡ್ ಇದೆ, ನಾವು iOS ಯಾವಾಗೂ ಹೋಗಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಸ್ಯಾಮ್ಸಂಗ್ S22 ಪ್ಲಸ್ ಗೈಸ್. ಇದನ್ನ ನಾನು 3 ಇಯರ್ಸ್ ಬ್ಯಾಕ್ ತಗೊಂಡಿದ್ದು. ಅಂಡ್ ಈ ಫೋನ್ ನನಗೆ ಬರ್ತಾ ಇದೆ, ಅದೇ ನನ್ನ ಖುಷಿ. ಯಾಕೆ ಖುಷಿ ಆಗಿದ್ರೆ ಅಂತ ಹೇಳಿದಲ್ಲ, ಅದಕ್ಕೆ
ಈ ಫೋನು ಗಗನ ಯೂಸ್ ಮಾಡ್ತಾಳೆ ಇನ್ಮೇಲೆ. ಇದನ್ನು ಯೂಸ್ ಮಾಡ್ತೀವಿ ನಾವು. ಇದನ್ನು ಯೂಸ್ ಮಾಡ್ತಾನೆ ಇವನೇ ಕಿತ್ಕೊಂಡ. ನನಗೆ ಗೊತ್ತು ನಂಗೆ ಸರಿಯಾಗಿ ಕೊಡಲ್ಲ ಅಂತ ಅಂದ್ರೆ ನನಗೆ ಅಂತ ಹೆಸರಿಗೆ ನನ್ನ ಹತ್ರ ಇರುತ್ತಷ್ಟೇ. ಲಕ್ಕಿಲಿ ನಮಗೆ ಹಬ್ಬದ ದಿನಾನೇ ಬಂದಿದೆ, ಇವತ್ತು ಸಿಗುತ್ತೆ ಅಂತ ಹೇಳಿ ಇವತ್ತು ಸಿಗ್ತಾ ಇದೆ ಫೋನು. ಸೊ ನಾವು ಫೋನ್ ತಗೊಳಕ್ ಹೋಗ್ತಾ ಇದೀವಿ. ಒಳ್ಳೇದಾಗ್ಲಿ ಎಲ್ಲ ಅಂತ. ಅಂಡ್ ನಿಮ್ ಬ್ಲೆಸಿಂಗ್ಸ್ ಎಲ್ಲ ನಮ್ಮ ಮೇಲೆ ಇರ್ಲಿ, ನಿಮ್ ಆಶೀರ್ವಾದ ಇದೇ ತರ ಇರ್ಲಿ. ನೀವು ತುಂಬಾ ಪ್ರೀತಿ ತೋರ್ಸೋದಕ್ಕೆ ಇದೆಲ್ಲ ಆಗ್ತಾ ಇದೆ ಅಂತ ಸ್ವಲ್ಪ ನಿಮ್ಮಿಂದನೂ ಕಾರಣ ಇದೆ ಇದಕ್ಕೆಲ್ಲ. ರೆಕಾರ್ಡ್ ಮಾಡಿದ್ದೀನಿ ಪ್ಲೀಸ್ ನೋಡಮ್ಮ. ಆನ್ ಮಾಡಿ ಹೇಳಿಲ್ವ ನೋಡಿ ಗೈಸ್. ಗೈಸ್ ನಾನು ಹೊಸ ಫೋನ್ ತಗೋತಾ ಇದೀನಿ ಅಂತ ಮೈಸೂರಲ್ಲಿ ಮಳೆ ಬರ್ತಾ ಇದೆ. ಪಾಪ ಪಟಾಕಿ ಹೊಡೆಯೋರಿಗೆಲ್ಲ ಹಿಂಸೆ ಆಗ್ತಿದೆ. ಎಷ್ಟೊಂದು ಜನ ಬೈಕ್ ಹತ್ತಾ ಇರ್ತಾರೆ, ಅಯ್ಯೋ ಮಳೆ ಇವತ್ತೇ ಬರ್ಬೇಕಾ ನೀನು ಅಂತ. ಮೇಡಮ್ ಹುಷಾರು ನಿಮ್ಮ ಹೊಸ ಸೀರೆ ಹಾಳಾಗ್ಬಿಡುತ್ತೆ. ಸೊ ಇದೇ ನಾವು ಕುವೆಂಪುನಗರ್ ಯೂನಿಟ್ ಸ್ಟೋರಲ್ಲಿ ತಗೋತಾ ಇದ್ದೀವಿ. ಆಫ್ಟರ್ ಸೋ ಮಚ್ ಆಫ್ ಸ್ಟ್ರಗ್ಲಿಂಗ್ ಆ್ಯಂಡ್ ಫೈನಲಿ ಗೆಟ್ಟಿಂಗ್ ಐಫೋನ್. ಗೈಸ್ ನಾವು ಟಿ ವಿ ಮತ್ತು ನಮ್ಮದು ಫ್ರಿಜ್ ಇಲ್ಲೇ ತೊಗೊಂಡಿದ್ದು. ಸೊ ಯೂನಿಟ್ಗೂ ಫೋನ್ ತೊಗೊಳಕ್ಕೆ ಯೂನಿಟೇ ಚೂಸ್ ಮಾಡಿದ್ದೀವಿ. ಯಾಕೆ ಯೂನಿಟೇ ಚೂಸ್ ಮಾಡಿದ್ದು ಅಂತ ನಾನು ಫೋನ್ ತೊಗೊಂಡ್ಮೇಲೆ ಹೇಳ್ತೀನಿ. ಪರ್ಟಿಕ್ಯುಲರ್ ಯಾಕೆ ಯೂನಿಟಲ್ಲಿ ತಗೋತಾ ಇದ್ದೀನಿ ಅಂತ. ಅಲ್ಲ ವಾಚ್ ತಗೊಳ್ಳೋದಂತ ಬಂದೆ, ಯಾವ ವರ್ಕ್ ಐತಲ್ಲ ಯಾವ ತಗೊಳ್ಳಲ್ಲ ಅಂತ ಫಿಕ್ಸ್ ಆಗಿದೆ. ಅಕೌಂಟಲ್ಲಿ ಎಷ್ಟಿದೆ ಮಗ ದುಡ್ಡು? ಯಾವ ವರ್ಕ್ ಐತಲ್ಲ ಯಾವುದು ತಗೊಳ್ಳಲ್ಲ. ಅಕೌಂಟಲ್ಲಿ ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ತಗೊಳ್ಳೋದು ಗೈಸ್. ಇನ್ನು ವರ್ಕ್ ಆಗೋದಕ್ಕಾಗಲ್ಲ ಸೆಕೆಂಡ್ರಿ. ಶಿವಕುಮಾರ ನೀನೊಂದು ಐಫೋನ್ 15 ತಗೊಳ್ಳೋ. ಐಫೋನ್ 15 ನೋಡ್ಬಿಟ್ಟು ಆಗಲೇ 16 ತಗೋಬೋದು. ಅಂಡ್ ಗೈಸ್ ಫೈನಲಿ ಅಂಡ್ ಬ್ಲೂನೇ ಬೇಕು 512 GB Pro Max ಅಂತ ಕಾದಿರೋದು. ಸೊ ನಾವು ಆರೆಂಜ್ ತಗೋತಾ ಇಲ್ಲ, ಬ್ಲೂ ತಗೋತಾ ಇದ್ದೀವಿ. ಇನ್ನೊಂದು ಸಿಲ್ವರ್ ಇತ್ತು, ಸಿಲ್ವರ್ ಅಷ್ಟು ಇಷ್ಟ ಆಗಿಲ್ಲ. ಡೀಸೆಂಟ್ ಆಗಿದೆ, ನನಗೂ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ. ಬ್ಲೂ ಚೂಸ್ ಮಾಡಿದ್ವಿ. ಎಸ್ ಬನ್ನಿ ಈಗ ಓಪನ್ ಮಾಡೋಣ. ಫೋನ್ ಹೇಗಿದೆ ನೋಡೋಣ. ಓಪನ್ ಮಾಡ್ತೀನಿ ನನ್ನ ಫೋನ್ನ. ಅಯ್ಯೋ ಇಲ್ಲ ಈಗ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು ಗೈಸ್. ನಾನು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ಓಪನ್ ಗೈಸ್. ಆಮೇಲೆ ಇಷ್ಟಕ್ಕೆ ಏನು ಇಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಮಗೆ ಚಿಕ್ಕದು ದೊಡ್ಡ ವಿಷಯನೇ. ತುಂಬ ಖುಷಿ ಆಗ್ತಿದೆ ಇದು ತೊಗೊಂಡಿದ್ದಕ್ಕೆ. ನಾವು ಚಿಕ್ಕದೇನಲ್ಲ, ಬಿಗ್ ಥಿಂಗೆ. ಅಷ್ಟು ಅದಕ್ಕೆ ಅಂತಲೇ ಸೇವಿಂಗ್ಸ್ ಮಾಡಿ ನಾವು ತೊಗೋತಾ ಇದ್ದೀವಿ. ಸೊ ಇಟ್ಸ್ ಫೈನಲಿ ಹ್ಯಾಪನಿಂಗ್ ಆ್ಯಂಡ್ ಖುಷಿ ಆಗ್ತಾ ಇದೆ. ಓಪನ್ ಮಾಡಿ. ಐಫೋನ್ ಓಪನ್ ಮಾಡೋಣ. ಸ್ಯಾಮ್ಸಂಗ್ ರೆಕಾರ್ಡ್ ಮಾಡ್ತಾ ಇದೀವಿ. ಸ್ಯಾಮ್ಸಂಗ್ ಹೇಳ್ತಾ ಇರೋದು ಮಗ ನೋಡ್ತಾ ಕಳ್ಳನ್ಬಿಟ್ಟು 3 ವರ್ಷ ನಮ್ಗೆ ಅಳ್ತೈತ್ ಕಣ, ನನಗೆ ಆರ್ತಾ ಇದ್ದಿಲ್ಲ ಕಣ್ಣೀರು. ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಹೆಂಗೆ. ಫೈನಲಿ ನ್ಯೂ ಫೋನ್, ನ್ಯೂ ಐಫೋನ್. ಹೊಸ ಆಪಲ್ ಬರ್ತಿದೆ ಮನೆಗೆ. ಆಪಲ್ ಬರ್ತಿದೆ ಮಗ, ನನಗೂ ಕೊಡಿ ಚಿನ್ನಕ್ಕೆ ಬೇಡ. ನನಗೆ ನ್ಯೂ ಫೋನ್ ಐಫೋನ್ 17 Pro Max. ಎಲ್ಲಿ ತಗೊಂಡ್ಬನ್ನಿ ಈಗ. Finally iPhone is in my hand. ಇದೇ ನೋಡಿ ಗೈಸ್ ನಮ್ಮ ಹೊಸ ಐಫೋನ್ 17 Pro Max. ಗಗನ ಮ್ಯಾಚ್ ಆಗಲಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಕಣಪ್ಪ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಒಳ್ಳೇದಾಗಲಿ. ಫೋನ್ ಚೆನ್ನಾಗಿ ಇಟ್ಕೋತೀನಿ, ಚೆನ್ನಾಗಿ ಇಟ್ಕೋಬೇಕು. ಏನು ಮಾತಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಗೈಸ್. ಎಕ್ಸಾಕ್ಟ್ ಖುಷಿ ಇದೆ ನನಗೆ. ಖುಷಿ ಆಫ್ಟರ್ 3 years ಆ್ಯಂಡ್ ಚೇಂಜಿಂಗ್ ಮೈ ಫೋನ್. ಇದನ್ನು 3 ವರ್ಷ ಅಂತ ಮಿನಿಮಮ್ ಯೂಸ್ ಮಾಡ್ತೀನಿ, ಆಮೇಲೆ ನೋಡೋಣ. ದಯವಿಟ್ಟು ಮಾಡಪ್ಪ. ಸ್ವಿಚ್ ಆನ್ ಮಾಡಲ್ಲ. ನೆಕ್ಸ್ಟ್ ಬಂದ ತಕ್ಷಣ ತಗೋಬೇಕು ಅಂದಿ ಆಮೇಲೆ. ನಾವು ಹಂಗೆಲ್ಲ ಮಾಡಲ್ಲಪ್ಪ. ಇದೇನು ಕಮ್ಮಿ ಕಸ, 50 ರೂಪಾಯಿಗೆ ಸಿಗ್ತಾರೆ ಇದು. ಹಂಗ್ಲು ತಗೋತಾರ್ಕಣು ಜನ ತಗೋತಾರೆ. ನೆಕ್ಸ್ಟ್ ಬಂದ ತಕ್ಷಣ ಹೊಸ ತಗೋಬೇಕು. ಅಲ್ಲ ಇಷ್ಟು ದುಡ್ಡು ಕೊಟ್ಟು ತಗೋತೀವಿ. ಕಚ್ಚಿರಿ ಆಪಲ್ ಕೊಟ್ಟಾರಲ್ಲ ನಮ್ಗೆ. ಫುಲ್ ಕೊಡೋಲ್ಲ ಕಣ ಅವ್ರು. ಎನ್ಲೇ ಕೊಡೋದು ಯಾವಾಗಲೂ. ಎನ್ಲೇ ತಗೊಳಕ್ಕೆ ಜನಕ್ಕೆ ಇಷ್ಟ ಆಸೆ. ಇಟ್ಸ್ ವಿಶಿಂಗ್ ಯು. ನಿಮಗೂ ಹೆಲೋ ಮಾಡ್ತಾ ಇದ್ದೀನಿ ನಮ್ಮ ಐಫೋನ್. ಯಾವುದೋ ಬೇರೆ ಭಾಷೆ ಹಾಕಿ ಫಸ್ಟ್ ಸೆಟ್ ಮಾಡಬೇಕು. ಇಲ್ಲ, ಎಲ್ಲ ಭಾಷೆಯಲ್ಲೂ ಬರುತ್ತೆ ಅಲ್ಲಿ. ಹಂಗೆ ನಮಗೆ ಫೋನಲ್ಲೇ ಇದು ಬರುತ್ತೆ, ಏನು
ವೈರ್ ಬರುತ್ತೆ, ಕೇಬಲ್ ಬರುತ್ತೆ, ಬರುತ್ತೆ. ಕೇಬಲ್. ಆ್ಯಂಡ್ ಯೂನಿಲೆಟ್ಟಲ್ಲೇ ನಾವು ಯಾಕೆ ತಗೋಬೇಕು ಅಂತ ಡಿಸೈಡ್ ಯೂನಿಲೆಟ್ ಮಾಡಿದ್ರೆ ಸ್ಪೆಷಾಲಿಟಿ ನಾವು ಒಂದು ಐಫೋನ್ ತಗೊಂಡ್ರೆ ಅಡಾಪ್ಟರ್, ಒರಿಜಿನಲ್ ಅಡಾಪ್ಟರ್ ಇದು 2000 ರೂಪೀಸ್ ವರ್ತು ಫ್ರೀಯಾಗಿ ಕೊಡ್ತಾರೆ. ಆ್ಯಂಡ್ ಟೆಂಪರ್ ಗ್ಲಾಸ್ ಮತ್ತೆ ಕೇಸ್ Back ಫ್ರೀಯಾಗಿ case. ಕೊಡ್ತಿದ್ದಾರೆ. ಆಮೇಲೆ ಜೊತೆಗೆ ಅವತ್ತು ನೀವೇನು ಸ್ಪೀಕರ್ ನೋಡಿದ್ರಿ ಹಾಡು ಹೇಳ್ತಾ ಇದ್ದಲ್ಲ, ಅದು ಒಂದು ಸ್ಪೀಕರ್ ಗಿಫ್ಟ್ ಬರುತ್ತೆ. ಸೊ ಸ್ಪೀಕರ್ ಇವಾಗ ಸ್ಟಾಕ್ ಇಲ್ಲ, ಸ್ಟಾಕ್ ಬಂದಾಗ ಕೊಡ್ತಾರೆ. ಸೊ 4 ಐಟಮ್ನ ಫ್ರೀಯಾಗಿ ಕೊಡ್ತಾರೆ, ಒಂದು 13,000 ಏನೋ. ಸೊ ಫೋನ್ಗೆ MRPನೇ ಏನು ಡಿಸ್ಕೌಂಟ್ ಇಲ್ಲ. ಕಾರ್ಡ್ ಯೂಸ್ ಮಾಡಿ 4,000 ರೂಪೀಸ್ ಡಿಸ್ಕೌಂಟ್ ಆಗಿದೆ. ಜೊತೆಗೆ 4 ಆಕ್ಸೆಸರೀಸ್ ಫ್ರೀ ಆಗ್ತದೆ ಜೊತೆಗೆ. ಸೊ ಇದ್ರ ಮುಂದೆ ಜಾಸ್ತಿ ಏನು ಇರಲ್ಲ, ಸುಮ್ಮನೆ 2,000 ಅಂತ ಕೊಡ್ತೀರಾ. ನೆಕ್ಸ್ಟ್ ಮನೆಗೆ ಹೋಗಿ ಸ್ಪೀಕರ್ ಅವತ್ತು ನಿಮಗೆ ಸುಮ್ಮನೆ ಟ್ರಯಲ್ ಮಾಡಕ್ಕೆ ಕೊಟ್ಟಿದ್ರು ಮಗ ಮನೆಗೆ, ವಾಪಸ್ ತಂದು ಕೊಟ್ಬಿಟ್ರಾ? ನಮ್ಮ ಮನೆಗೆ ಯಾಕೆ ಬಂದಿತ್ತು ಅಂತ ನಿಮ್ಗೆ ಗೊತ್ತೇ ಇಲ್ಲ ಅಲ್ವಾ? ಗೊತ್ತೇ ಇಲ್ಲ. ತುಂಬ ಬುದ್ಧಿವಂತರಿಗೆ ಅರ್ಥ ಆಗುತ್ತೆ. ಇಲ್ಲ ಅರ್ಥ ಆಗದಿದ್ದವ್ರಿಗೆ ನಾವು ಹೇಳಕ್ಕಾಗಲ್ಲ. ಅದು ಹೇಳಕ್ಕಾಗ್ದಿರೋ ಸೀಕ್ರೆಟ್. ಅದು ಯಾರೋ ಒಬ್ರು ಮೇಂಟೈನ್ ಮಾಡ್ತಾರೆ, ನಾವು ಮೇಂಟೈನ್ ಮಾಡ್ತಾ ಇದೀವಿ ಅಷ್ಟೇ. ಏನು ಮಾಡೋಕ್ಕ. ಇದೇ ನನ್ನ ಹೊಸ 17 Pro Max. ಇನ್ನು ನಮ್ಮ ಎಲ್ಲ ಬ್ಲಾಗ್ಸ್ ಕಾಂಟೆಂಟ್ ಎಲ್ಲ ಈ ಫೋನಲ್ಲಿ ಶೂಟ್ ಮಾಡ್ತೀವಿ. ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಫೋಟೋಸ್ ಮಾತ್ರ ಸ್ಯಾಮ್ಸಂಗಲ್ಲೇ ಬರುತ್ತೆ. ಐಫೋನಲ್ಲಿ ಫೋಟೋಸ್ ಸ್ಯಾಮ್ಸಂಗಿಂದ ಚೆನ್ನಾಗಿ ಬರಲ್ಲ ಗೈಸ್. ಸ್ಯಾಮ್ಸಂಗಲ್ಲೇ ಫೋಟೋಸ್ ಚೆನ್ನಾಗಿ ಬರೋದು, ವೀಡಿಯೋಸ್ ಐಫೋನಲ್ಲಿ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಎಲ್ಲ ಯೂಟ್ಯೂಬ್ ಬ್ಲಾಗ್ಸ್ನ ಇದ್ರಲ್ಲಿ ಶೂಟ್ ಮಾಡಿ. ಆ್ಯಂಡ್ ನನಗೆ ಐಫೋನ್ ಏನು ಅಷ್ಟು ಇಷ್ಟ ಇಲ್ಲ ಗೈಸ್, ಅದನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ನನಗೆ ಸ್ಯಾಮ್ಸಂಗ್ ಬರ್ತಾ ಇದೆ ಕೈಗೆ. ನನಗೂ ಇದೇ ಫಸ್ಟ್ ಟೈಮ್ ನಾನು ಹೋಲ್ಡಿಂಗ್ ಐಫೋನ್ ನಂದು ಅಂತ. ಸೂಪರ್ ಗಗನ, ಅದಕ್ಕೆ ನಾನು ತಗೊಂಡಿಲ್ಲ. ನನಗೆ ಐಫೋನ್ ಇಷ್ಟು ಅದಕ್ಕೆ ತಗೊಬಿಟ್ಟಿರ್ಬೇಕು, ನನಗೆ ಇಷ್ಟ ಆಗಲ್ಲ ಐಫೋನು. ನನಗೂ ಯೂಸ್ ಮಾಡೋಕ್ಕೆ ನಿಜ ಗೊತ್ತಿಲ್ಲ ಗೈಸ್. ಇನ್ನು ನನಗೆ ಒಂದು ವಾರ ಬೇಕು ಅಷ್ಟೇ ಟೈಮ್ ಇದೆ ಅಡ್ಜಸ್ಟ್ ಆಗೋಕ್ಕೆ. ಹೆಚ್ಚಾಗದೇ ಇದ್ರೆ ಸಾಕು. ಇಲ್ಲ, ಐ? ಪೇಷನ್ಸ್ ಆಗಿ ನೀಟಾಗಿ ಕಲ್ಸ್ಕೊತೀನಿ ಹೆಂಗೆ ಯೂಸ್ ಮಾಡೋದು ಅಂತ. ಅಡ್ಜಸ್ಟ್ ಆಗ್ತೀನಿ ಐಫೋನ್ಗೆ. ನಾನು ಹೆಂಡತಿಗೆ ಅಡ್ಜಸ್ಟ್ ಆಗಿದೆ ಅಂತ ಐಫೋನ್ ಅಡ್ಜಸ್ಟ್ ಆಗಲ್ಲ. ಒಯ್ ಏನು ಅದು ಹಿಂಗೆ ಅಂದ್ಬಿಟ್ಟಲ್ಲ ಗಗನ, ಹೋಗಿ ಐಫೋನ್ ಕಿತ್ಕೋವಾಗತ್ತಾಗೆ. ಸೊ ಇವಾಗ ಇವ್ರು ಕೊಟ್ಟಿರೋ ಟೆಂಪರ್ ಗ್ಲಾಸ್ನ ನಮ್ಮ ಫೋನ್ಗೆ ಹಾಕ್ಸೋ ಟೈಮ್. ಯೂಶ್ವಲಿ ನಾನು ಮ್ಯಾಟ್ ಟೆಂಪರ್ ಗ್ಲಾಸ್ ಯೂಸ್ ಮಾಡೋದು ಗೈಸ್. ಇವರು ಮಾಮೂಲಿ ಕ್ಲಿಯರ್ ಆಗುತ್ತಲ್ಲ ಅದು ಕೊಡ್ತಾಯಿದ್ದಾರೆ. ಸ್ವಲ್ಪ ದಿನ ಯೂಸ್ ಮಾಡೋಣ ಅಂತ ಹಾಕ್ಸ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಚೇಂಜ್ ಇಟ್ ಟು ಮ್ಯಾಟ್. ಇವರು ಗಗನಂಗೆ ಕಾಲೇಜ್ ಮೇಟ್, ಇಂಜಿನಿಯರಿಂಗ್ ಮೇಟು. ನಮಗೆ ಯೂನಿಲೆಟಲ್ಲಿ ಎಲ್ಲನೂ ಡಿಸ್ಕೌಂಟಲ್ಲಿ ಕೊಡಿಸ್ತಾರೆ ಅಂತ ಅಂದ್ಕೋಬೇಡಿ. ಅಲ್ಲ, ಸ್ಟಾಕ್ ತರಿಸ್ಕೊಟ್ರೆ ಸಾಕು ನಮಗೆ. ಟೈಮ್ ಕೊಡ್ಸಿದ್ದೀನಿ, ಅದಂತೂ ಖುಷಿ ಇದೆ. ಟೆಂಪರ್ ಗ್ಲಾಸ್ ಹಾಕ್ತಾ ಇದ್ದಾರೆ. ಆ್ಯಂಡ್ ಗೈಸ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಿರೋದು ಈ ಕೇಸು, ಟ್ರಾನ್ಸ್ಪರೆಂಟ್ ಕೇಸು. ಯೂಶ್ವಲಿ ನಾನು ಟ್ರಾನ್ಸ್ಪರೆಂಟ್ ಕೇಸು ಅಷ್ಟು ಇಷ್ಟಪಡಲ್ಲ, ಬೇಗ ಕೊಳೆ ಆಗಿಬಿಡುತ್ತೆ ಅಂತ. ಇದನ್ನು ಕೊಟ್ಟಿದ್ದಾರಲ್ಲ ಅಂತ ಸ್ವಲ್ಪ ದಿನ ಯೂಸ್ ಮಾಡ್ತೀನಿ. ಆಮೇಲೆ ಒಂದು ಚೆನ್ನಾಗಿರೋ ಕೇಸ್ ಹಾಕಬೇಕು. ಸೊ ಇವಾಗ ನಮ್ಮ ಫೋನು ಸ್ಟಾರ್ಟ್ ಆಗ್ತಾಯಿದೆ. ಸೊ ಗೈಸ್, ನನ್ನ 17 Pro Max ನನ್ನ ಕೈಗೆ ಬಂದಿದೆ. ಕೇಸೆಲ್ಲ ಹಾಕ್ಸಿದ್ದೀವಿ, ಕೇಸ್, ಟೆಂಪರ್ ಗ್ಲಾಸ್ ಪ್ರತಿಯೊಂದು ಹಾಕ್ಸಿದ್ದೀವಿ. ಸೊ ಇಟ್ಸ್ ರೆಡಿ ಟು ಯೂಸ್ ನಾವು. ನಮ್ಮದೆಲ್ಲ ಕೆಲಸ ಮುಗೀತು, ನಮ್ಮ ಮನೆಗೆ ಹೋಗ್ತೀವಿ ಈಗ. ಶಿವಕುಮಾರ್ ಚಲೋ. ಶಿವಕುಮಾರ್ ಬ್ಯಾಡ್ಮಿಂಟನ್ಗೆ ಹೋಗಬೇಕು, ನಾವು ಬ್ಯಾಡ್ಮಿಂಟನ್ಗೆ ಹೋಗಬೇಕು. ಬೈಕ್ ಹತ್ತಾ ಇರ್ತಾನೆ, ಕರ್ಕೊಂಡು ಪಾಳು ಮಾಡ್ತಾರೆ ಅಂತ. ಚಲೋ ಬ್ರೋ, ತೊಳಿ ಫೋನ್. ಓಕೆ ಕೊಡು, ಗೊತ್ತಿಲ್ಲ. ಸೊ ಗೈಸ್, ಮನೆಗೆ ಬಂದು ನಮ್ಮ ಹೊಸ ಫೋನ್ನ ಚಾರ್ಜ್ಗೆ ಹಾಕಿದ್ದೀವಿ. ಇದು ಅವ್ರು ಕೊಟ್ಟರು ಅಡಾಪ್ಟ್ರು, ಅದರಲ್ಲಿ ಚಾರ್ಜ್ಗೆ ಹಾಕಿದ್ದೀವಿ. ಇಲ್ಲಾಂದರೆ ಅಡಾಪ್ಟ್ರು ಪರ್ಚೇಸ್ ಮಾಡಬೇಕಿತ್ತು. ಸೊ ಇವಾಗ ನಾವು ಚಾರ್ಜ್ ಹಾಕ್ಬಿಟ್ಟು ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಿದ್ದೀವಿ. ಈಗ ನಂಗೆ ಮೂಡಿಲ್ಲ, ಬಂದು ಸಿಕ್ಕಾಬಿಟ್ಟೆ ಕೆಲಸ ಇದೆ ಮನೇಲಿ ಅಂತ. ನಾನು ಬ್ಯಾಡ್ಮಿಂಟನ್ ಹೋಗಿ 4 ದಿನ ಆಗೈತೆ, ಸೇರ್ಕೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಐ ಆಮ್ ಗಿವಿಂಗ್ ಮೋರ್ ಎಫರ್ಟ್ಸ್ ಟು ಗೋ ಟು ಬ್ಯಾಡ್ಮಿಂಟನ್. ಕಮ್, ಲೆಟ್ಸ್ ಗೋ. ಗಗನಕ್ಕ ಫುಲ್ ಸ್ಯಾಡ್. ವೆಲ್ಕಮ್ ಬ್ಯಾಕ್. ಉಯ್, ಏನು ಹಂಗಾಡ್ತವ್ರೆ ಗೈಸ್. ಮೈಸೂರಲ್ಲಿ ಸಿಕ್ಕಾಬಟ್ಟೆ ಮಳೆ. ಪಾಪ ಪಟಾಕಿ ಹೊಡಿಯೋರು ಬೈಕ ಹೊಡಿತಾ ಇರ್ತಾರೆ, ತಂದಿರೋರು ಇನ್ನೂ ಮಳೆ ನಿಲ್ಲಿ ಅಂತ ಕಾಯ್ತಾ ಇರ್ತಾರೆ. ಸೊ ನಾವು ಮೀನ್ವೈಲ್ ಶಟಲ್ ಬ್ಯಾಡ್ಮಿಂಟನ್ ಆಡಲೇಬೇಕು ಅಂತ ಬಂದಿದ್ದೀವಿ. ಹೊಡಿಬೇಕು. ಕೊನೆಗೂ ಮನಸ್ಸು ಬಿಚ್ಚಿ ಗಗನ ಆಟ ಆಡ್ತಿದ್ದಾಳೆ. ಶಿವಕುಮಾರ್ ನಮ್ಮಿಬ್ಬರನ್ನು ಆಡಿಸ್ತಾ ಇದ್ದಾನೆ. ಅವ್ರ ಕಡೆಯವ್ರು ಯಾರೂ ಬಂದಿಲ್ಲ ಇವತ್ತು, ಎಲ್ಲ ದೀಪಾವಳಿ ಮಾಡ್ತವ್ರೆ. ವೈ ಬ್ರೋ, ಶಿವಕುಮಾರ್ ಮೇಲೆ ಒಬ್ಬಟ್ಟು ಮಾಡೋರೆ. ಶಿವಕುಮಾರ್ ಒಂದು 2 ಒಬ್ಬಟ್ಟು ತಿನ್ಕೊಂಬಂದವನೇ, ಅದಕ್ಕೆ ಸ್ಟ್ರೆಂತ್ ಅವನಿಗೆ, ಎನರ್ಜಿ. ನಾವು ಏನು ತಿಂದಿರೋ ಗೈಸ್, ಒಂದಿನ ಊಟ ಮಾಡಿದೆ ಅಷ್ಟೇ. ಕಮಾನ್ ಓ
ನಾನೊಂದು 5 ನಿಮಿಷ ಆಡಿದೆ ಇಂಟೆನ್ಸಾಗಿ, ಗಗನ ಒಂದು 5 ನಿಮಿಷ ಆಡ್ತಾವೆ ಇಂಟೆನ್ಸಾಗಿ ಶಿವಕುಮಾರ್ ಜೊತೆ. ಮಳೆ ಬರ್ತಾಯಿದೆ, ಈಗ ಸ್ವಲ್ಪ ಚಳಿ ಇದೆ, ಅದರಿಂದ ಸ್ವಲ್ಪ ಸ್ವೆಟ್ ಆಗೋದು ಕಮ್ಮಿ. ಗಗನ ಅಂತೂ ಒಂದು ಚೂರು ಬೇರಲ್ಲ, ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಮಾತ್ರ ಅವಳು ಬೇರೋದು. ಮಳೆ ಬರ್ತಾಯಿದೆ, ನಿಮ್ಗೆ ಕೇಳಿಸ್ತಾ ಇರ್ಬೋದು ಯಾಕೆ ದೀಪಾವಳಿ ದಿನ ಇಷ್ಟೊಂದು ಮಳೆ ಬರೋಯ್ತು. ಅಂದರೂ ಕೆಲವರು ಪಟಾಕಿ ಹೊಡಿತಾನೆ ಇದ್ದಾರೆ, ಸೌಂಡ್ ಕೇಳಿಸ್ತಾ ಇದೆ. ಅದು ಹೆಂಗೆ ಹೊಡಿತವ್ರು ಗೊತ್ತಿಲ್ಲ, ಮನೆ ಒಳಗೆ ಇಟ್ಕೊ ಹೊಡಿತವ್ರ ಅಂತ. ಕೊನೆಗೂ ಮುಗೀತು. ಇಲ್ಲ ಕೊನೆಯಲ್ಲಿ ಆಡಿದ್ರೆ ಸುಸ್ತಾಯಿತು. 8 ಗಂಟೆ ಮುಗೀತು. ನಿಮ್ಮ ಥರ ಆಡೋಕ್ಕಾಯ್ತದ ಶಿವಕುಮಾರ? ನಿನಗಾಗಲ್ಲ ಬಿಡು, ನೀನು ಮುಂಚೆಯಿಂದ ಆಡ್ತಿರೋ ಹಳೆ ತಲೆ ನೀನು. ಹಳೆ ತಲೆ ನೀನು, ಹಳೆ ತಲೆ ಶಿವಕುಮಾರ್, ಹಳೆ ತಲೆ. ಓ ಪೋಯ್ ಕಾಲ ಮೇಲೆ ಕಾಲು ಹಾಕೊಂಡು ಜಾಕೆಟ್ ಹಾಕಿ ಆಡೋಳು ಪೂರ್ತಿ. ನಾನು ಜಾಕೆಟ್ ಹಾಕಿ ಆಡಿದ್ರೆ ಬೆಂಕಿ ಬೆಂದೋಗ್ಬಿಟ್ಟಿರ್ತೀನಿ. ಏನೋ ಮಳೆ ಹಿಂಗೆ ಹೋಯ್ತೈತೆ, ಯಾರೋ ಕೊರಗ್ಬಿಟ್ಟಾರ ಮಗ, ಪಟಾಕಿ ಹೊಡಿತಾರೆ ಬಡ್ಡಿ ಮಕ್ಕಳು ಅಂತ. ನಾಳೆ ಹೊಡಿಯೋದು ಬಿಡು, ನಾಳೆ ರಾಕೆಟ್ ಹೊಡಿಲೇಬೇಕು ನಾಳೆ. ಅಪ್ಪ ಗೈಸ್ ಸಾಕಾಯ್ತು ಗೈಸ್, ನೋಡಿ ಸಿಕ್ಕೋಬಿಟ್ಟೈತೆ. ನಾವು ಮನೆಗೆ ಹೋಗಿ ಅಡುಗೆ ಬೇರೆ ಮಾಡಬೇಕು. ಲೆಟ್ಸ್ ಗೋ. ಪಲ್ಯ ನಿಂದು, ಚಪಾತಿ ನಂದು, 50-50. ನಿಮ್ಮ ಥರ ಒಬ್ಬಟ್ಟು ಮಾಡ್ಕೊಡ್ರಿ ಯಾರಪ್ಪ ಅವ್ರು ನಮಗೆ? ನಿಮ್ಮ ಅಮ್ಮನ ಒಬ್ಬಟ್ಟು ಬೇಯಿಸ್ಕೊಡ್ತಾರೆ, ಮೇದ್ ಬಿಡ್ತೀಯಾ? ಕಷ್ಟಪಟ್ಟು ಇಲ್ಲಿ ಕರಗಿಸಿರೋದೆಲ್ಲ ಒಂದು ಒಬ್ಬಟ್ಟಲ್ಲಿ ಮುಕ್ತಾಯ. ತಂದ್ಕೊಡಿ ಇವ್ರಿಗೆ ಬೈಸ್. ಯಾಕೆ ಹಿಂಗೆ ಹೋಯ್ತದ ಮಳೆ? ಅಯ್ಯೋ 5 ಅವರ್ ಆಯಿತು ಮಳೆ ಊದು ಊದು ಊದು, ರೋಡೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಬೇವ್ರಲ್ಲ ಈಗ ಓಡ್ತೀರಾ? ಹಾಂ ಕಮಾನ್, ಅನ್ಲಾಕ್ ಆಯ್ತು, ಓಡಿ. ನೀವು ಓಡಿ, ನಾ ಬರ್ತೀನಿ. ಹೆಂಗೆ ಓಡ್ತವ್ರೆ, ನಾನು ನೆಕ್ಸ್ಟ್ ಓಡ್ತೀನಿ. ಗಗನ ಹೆಂಗೋ ಹತ್ಕೊಬಿಡ್ಲು, ಈಗ ನಾನು ಓಡ್ತೀನಿ ಗೈಸ್. ಮಳೆ 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 ಎಂತ ಮಳೆ. ದೀಪಾವಳಿ ದಿನ ಅನ್ಫಾರ್ಚುನೇಟ್ ಮಳೆ ಬಂದು ಏರಿಯಾನೇ ಕತ್ಲು ಮಾಡಿಬಿಟ್ಟಿದೆ. ದೀಪಾವಳಿ ದಿನ ಬೆಳಕಿಲ್ಲ. ನಾವು ನಂದು ಹೊಸ ಐಫೋನು ಮತ್ತು ಸ್ಯಾಮ್ಸಂಗ್ 2 ಟಾರ್ಚ್ ಹಾಕ್ಕೊಂಡು ಅಡುಗೆ ಮಾಡ್ಕೋತಾ ಇದ್ದೀವಿ. ನಾನು ಚಪಾತಿ. ಅವರೆಲ್ಲ ಹೆಂಗೆ ಹೊಡಿತವ್ರಮ್ಮ? ಈಗ ನಿಂತಿದೆ, ಈಗ ಹೊಡಿತವ್ರೆ. ಶಾರ್ಟ್ಸ್ ಎಲ್ಲ ಹೊಡಿಬೋದು, ಏನಾಗಲ್ಲ. ಬೇರೆ ಪಟಾಕಿ ಕಷ್ಟ, ಒದ್ದೆ ಆಗಿಬಿಡುತ್ತೆ. ಗಗನ ಏನು ಮಾಡಿದ್ದಾಳೆ? ತರಕಾರಿ ಏನಂತಾರಮ್ಮ? ತರಕಾರಿ ಗೊಜ್ಜು ಮಾಡಿದ್ದಾಳೆ. ನಾನು ಇವಾಗ ಚಪಾತಿ ಇವತ್ತು ಕೊಟ್ಟೆ, ಅದನ್ನ ಬೇಯಿಸ್ತಿದ್ದಾಳೆ. ಕೊನೆಗೂ ಹಬ್ಬದ ದಿನ ಮನೇಲಿ ಅಡುಗೆ ಮಾಡಿ ಊಟ ಮಾಡ್ತೀವಿ. ಗೈಸ್, ಮಳೆ ನಿಂತಿದ್ದು, ಜನ ಎಲ್ಲ ಒಳಗಡೆ ಕೂತಿದ್ರು. ಪಟಾಕಿ ತಂದು ಒಟ್ಟಿಗೆ ಬೆಂಕಿ ಹಚ್ಬಿಟ್ಟಿದ್ದಾರೆ ಅನ್ಸುತ್ತೆ. ಫುಲ್ ಡಮ್ 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 ಅನ್ಸ್ತವ್ರ ಅವಾಗಿಂದ. ಅಂಡ್ ಫುಲ್ ಹೊಗೆ, ಫಾಗ್ ಅಲ್ಲ ಇದು, ಹೊಗೆ ಅಲ್ಲ. ಆಕ್ಚುಲಿ ಮಳೆ ಬಂದ ಸ್ವಲ್ಪ ಫಾಗ್ ಇದೆಯಲ್ಲ, ಅದ್ರ ಜೊತೆ ಹೊಗೆ ಮಿಕ್ಸ್ ಆಗಿ ಇಷ್ಟು ಡೆನ್ಸ್ ಆಗಿ ಕಾಣಿಸ್ತಿರೋದು. ಅಪ್ಪ, ಈ ಹೊಗೆಯಲ್ಲಿ ಏನಾದ್ರೂ ಹೊರಗೆ ಹೋದ್ರೆ ಆಗುತ್ತಾ ತಂದೆ. ನಾವು ಒಂದು ಸರ ಪಟಾಕಿ ತಂದಿದ್ವಿ, ಹೊಡೆಯೋಣ ಒಂದೇ ಸತಿ ಚಟ್ಪಟ್ಟ ಅನ್ಸೋಣ, ಬಿಜ್ಲಿ ಎಷ್ಟತಿ ಹೊಡೆಯೋದು ಅಂತ. ಇವತ್ತು ಇದೊಂದು ಹಚ್ಚಿ ಮುಗಿಸಿ ವೀಕೆಂಡಲ್ಲಿ ಹೊಡೆಯೋಣ ಅನ್ಕೊಂಡು ಸುಮ್ಮನಾದ್ವಿ. ಹಂಡ್ರೆಡ್ ವಾಲ ಅಂತ ಕೊಟ್ಬಿಟ್ಟು 100 ಹೊಡಿ. ಎಲ್ಲ ಆರೋಗಿರುತ್ತೆ, ಎಲ್ಲ ಒಡೆದೋಗಿರಲ್ಲ, ಒಂದಷ್ಟು ಆರೋಗಿರುತ್ತೆ. ಇಲ್ಲೆಲ್ಲೆಲ್ಲೋ ನೋಡಿ, ಇದೆಲ್ಲ ಹೊಡೆದೇ ಇಲ್ಲ. ನಾವು ಹತ್ತುತ್ತಿಲ್ಲ ಆ ವಿಡಿಯೋ ಆಫ್ ಮಾಡು ಅಂದೆ. ಹತ್ತದಿಲ್ಲ ಅನ್ಕೊಂಡು ವಿಡಿಯೋ ಆಫ್ ಮಾಡಿ ಆನ್ ಮಾಡೋ ಅಷ್ಟೊತ್ತಿಗೆ ಡಮರ್.
ಇನ್ನೊಂದು ತಗೊಂಬೋಗು ಹಚ್ಬಿಡೋಣ. ಹೊಡ್ಬಿಡೋಣ, ತಗೊಂಬೋಗು. ಇದನ್ನಾದ್ರೂ ಕ್ಯಾಪ್ಚರ್ ಮಾಡೋಣ. ದೂರನೇ ಇರ್ತೀನಿ ನಾನು. 2 ಸಲ ತಂದಿದ್ದು ಗೈಸ್, 100 ವಾಲ ಅಂತ. ಅದೇ 2 ನಿಮಿಷದಲ್ಲಿ ಇದಾಗೋಯ್ತು. ಓಪಾ ಬೆಂಕಿ ಇದೆ. ಡಮಾರ್ ಗೈಸ್, ಡಮಾರ್ ಮುಗೀತು, ಪಟಾಕಿ ಮುಗೀತು. ಹ್ಯಾಪಿ ದೀಪಾವಳಿ ಅಂಟಿಲ್ ನೆಕ್ಸ್ಟ್ ಇಯರ್. ಕಾರ್ತಿಕ್ ಮಾಸ ಬಂದ್ರೆ ಮತ್ತೆ ಹೊಡ್ತೀರಾ, ತುಳಸಿ ಹಬ್ಬ ಬಂದ್ರೆ ಮತ್ತೆ ಹೊಡ್ತೀರಾ. ಹೊಡೆದಿ ಮುಗಿಸ್ಬಿಡಿ ಇದು ಅಕ್ಟೋಬರಲ್ಲೇ. ಹೊಗೆ ನೋಡಿ ಇಲ್ಲಿ. ಪ್ರಕೃತಿ ಹಾಳು ಮಾಡ್ತಿದ್ವಿ. ಚಲೋ ಇಷ್ಟೇ. ಓಕೆ ಬಾಯ್. ಸ್ವಲ್ಪ ಇದೆ ಗೈಸ್, ಅದನ್ನ ವೀಕೆಂಡಲ್ಲಿ ಹೊಡಿತೀವಿ. ಸದ್ಯಕ್ಕೆ ನಾವು ಹೊಸ ಫೋನ್ ತಗೊಂಡಿದ್ದು, ದೀಪಾವಳಿ ಮುಗಿಸ್ತಾ ಇರೋದು ಎಲ್ಲ ಈ ಥರ ಆಗಿತ್ತು ಬ್ಲಾಗು. ಫೋನ್ ತಗೊಂಡಿದ್ದು ನಿಮಗೂ ಖುಷಿ. ನಾನು ಕಮೆಂಟ್ ಹಾಕಿ, ಬಿಕಾಸ್ ಇನ್ನು ಮುಂದೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಹೊಗೆ ಇಲ್ಲಿ ಒಳಗಡೆ ಹೋಗ್ತೀವಿ. ಬಾಯ್, ಗುಡ್ ನೈಟ್. ಬಾಯ್.